ಸುದ್ದಿಗೋಷ್ಠಿಯಲ್ಲಿ ತಿಳಿಸುವೇನೆಂದರೆ ಸಮಾಜದ ಚಿತ್ತಾಪುರ ತಾಲೂಕಿನ ಹಿರಿಯರೆಲ್ಲರೂ ಕೂಡಿ ಒಂದು ವೀರಶೈವ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋದಕ್ಕಾಗಿ ಬಸವ ಜಯಂತಿಯ ದಿನದಂದು 1 ಗಂಟೆಗೆ ಅದ್ಧೂರಿಯಾಗಿ ವೀರಶೈವ ಲಿಂಗಾಯತ ಒಂದು ಕಲ್ಯಾಣ ಮಂಟಪವನ್ನು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ನೆರೆದಂಥ ಎಲ್ಲರೂ ಕೂಡಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೊದಲು ಬಸವ ಭವನ ಮಾಡ್ಬೇಕಂತೇಳಿ ನಾವೆಲ್ಲ ನಿರ್ಮಾಣ ಮಾಡ್ಬೇಕಂತೇಳಿ ಪ್ರಯತ್ನ ಪಟ್ಟಿದ್ದೆವು. ಅದು ಸ್ವಲ್ಪ ತಾಂತ್ರಿಕ ದೋಷದಿಂದ ಕಿಶಿಂದ ಆಮೇಲೆ ಆಗ್ತಾಯಿದೆ, ಅದನ್ನು ಆಮೇಲೆ ಮಾಡ್ತೀವಿ. ಅದಕ್ಕಾಗಿ ಅದಕ್ಕಿಂತ ಮುಂಚಿತವಾಗಿ ಕಿಶಿಂದ ವೀರಶೈವ ಕಲ್ಯಾಣ ಮಂಟಪವನ್ನು ಮಾಡ್ಬೇಕಂತೇಳಿ ನಿಗದಿಪಡಿಸಿದ್ದೇವೆ. ಅದಕ್ಕಾಗಿ ಜಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವರಾಗೌಡರ ಪಕ್ಕದಲ್ಲಿದೆ, ಒಂದು 90 ಮತ್ತು 150 ಜಾಗ ಇದೆ. ಆ ಜಾಗದಲ್ಲಿ ಕಲ್ಯಾಣ ಮಂಟಪ ಮಾಡೋ ಸಲುವಾಗಿ ಇವತ್ತು ಎಲ್ಲ ಸಮಾಜದ ಎಲ್ಲ ಹಿರಿಯರು ಇವತ್ತು ನೆರೆದಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಸಹಿತ ಈ ಸುದ್ದಿಗೋಷ್ಠಿಯನ್ನು ಚಿತ್ತಾಪುರ ತಾಲೂಕಿನಲ್ಲಿ ಯಶಸ್ವಿ ಆಗೋದಕ್ಕೆ ತಾವೆಲ್ಲರೂ ಅದನ್ನು ಪ್ರಸಾರ ಮಾಡಬೇಕು. ಮತ್ತು ಈಗ ನಮ್ಮ ಎಲ್ಲ ಚಿತ್ತಾಪುರ ತಾಲೂಕಿನ ಎಲ್ಲ ಹಿರಿಯ ಮುಖಂಡರೆಲ್ಲ ಇರ್ತಾರೆ. ಜಿಲ್ಲಾ ವತಿಯಿಂದ ಮತ್ತು ನಮ್ಮ ವೀರಶೈವ ಸಮಾಜ ಅಧ್ಯಕ್ಷರಂತ ಶರಣು ಮೋದಿಯವರು ಬರ್ತಾರೆ.